ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ DBSಗೆ ಸ್ವಾಗತ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದಿರೋರು ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಆರ್ಡ್ರ್ ಮಾಡಿದ್ದೀನಿ, ಅಂದರೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಈಗ 8 ಆರ್ಡ್ರ್ ಮಾಡಿದ್ದೀನಿ. ಬರೀ ಇಷ್ಟ ಮಟ್ಟದೇ ಆಗ್ತಾ ಇರೋದು. ಇವತ್ತು ಫುಡ್ಡದು ಯಾವುದೂ ಆಗ್ತಾಯಿಲ್ಲ. ನೋಡೋಣ ಸಂಜೆವರೆಗೂ ಎಷ್ಟು ಹೊತ್ತು ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಜರ್ನಿಗೂ. ಬನ್ನಿ ಸಿಗೋಣ ನೆಕ್ಸ್ಟ್ ಆರ್ಡ್ರಿಗೆ. ಪಿಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ನಿಮಗೆ. ಬರೀ ಇನ್ಸ್ಟಾಮಾರ್ಟದೇ ಆಗ್ತಾ ಇರೋದು. ಇವತ್ತು ಫುಡ್ಡೇ ಆಗ್ತಾಯಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಏನೋ ಮಾಡ್ತಾಯಿದ್ದಾನೆ. ಒಟ್ಟಿನಲ್ಲಿ ನೋಡೋಣ, ಟಾರ್ಗೆಟ್ ಅಂತೂ ರೀಚ್ ಆಗುತ್ತೆ ಇನ್ಸ್ಟಾಂಟಿಗೆ. ಸಿಗೋಣ ಬನ್ನಿ. ನಾವು ಬೆಳಗ್ಗೆ ಹೊತ್ತು ಒಳ್ಳೆ ಕನ್ಸು ಕಟ್ಕೊಂಡು ಬಂದಿರ್ತೀವಿ. ಒಳ್ಳೆ ಆರ್ಡ್ರ್ ಬಿಡಲಿ, ಒಳ್ಳೆ ಇದಾಗಲಿ ಅಂತ ನಾವು ಕನ್ಸು ಕಟ್ಕೊಂಡು ಬರ್ತೀವಿ. ಇಲ್ಲಿ ನಮಗೆ ಅಮೌಂಟು ಜಾಸ್ತಿ ಬರಬೇಕು, ಈ ಕಡೆ ಟಾರ್ಗೆಟು ರೀಚ್ ಆಗಬೇಕು ಅಂತ ಕಾಯ್ತಾ ಇರ್ತೀವಿ. ಆದರೆ ಒಟ್ಟಿನಲ್ಲಿ ನಮಗೆ ಈ ಥರ ಆಯ್ತಂದರೆ ಏನಾಗುತ್ತಂದರೆ ಒಂಥರ ಮೋಟಿವೇಶನ್ ಬರೋಲ್ಲ, ನೆಗೆಟಿವ್ ಪಾಯಿಂಟ್ ಬಂದುಬಿಡುತ್ತೆ. ಯಾಕೆ ಬರೀ ಇನ್ಸ್ಟಾಮಾರ್ಟದೇ ಆಗ್ತಾಯಿದ್ದಾನೆ, ಏನು ಮಾಡೋದು, ಯಾವ ಥರ, ಹೆಂಗೆ, ಏನು ಕತೆ ಎಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ. ಬನ್ನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ, ನೀಟಾಗಿ ಮಾತಾಡೋಣ. ಓಕೆ, ಬಾಯ್. 6 ಕೊಡಿ ಬ್ರೋ, 6. भाई बैग स्कैन करो. ತಗೊಂಡು ನಾವೇ ತೊಗೊಂಡು ಹೋಗ್ಬೋದಾ? ಕೊಡಲ್ವಾ? ಬಿಡಿ, ನಾನೇ ತೊಗೊತೀನಿ. ಆಯಿತು ಗಾಯ್ಸ್, ಪಿಕ್ ಮಾಡ್ಕೊಂಡಾಯ್ತು. ಹೋಗೋಣ ಡ್ರಾಪ್ ಲೊಕೇಶನ್ ಹತ್ರ ಸಿಗೋಣ. ತುಂಬ ಇವತ್ತು ಬರೀ ಇನ್ಸ್ಟಾಮಾರ್ಟದೇ ಆಗ್ತಾ ಇರೋದು. ಬೆಳಗ್ಗಿಂದ ನಾನು ಆನ್ ಮಾಡ್ದಂಗಿಂದ ಬರೀ ಒಟ್ಟು 9 ಇನ್ಸ್ಟಾಮಾರ್ಟ್ ಹಾಕಿರೋದು. 15ಕ್ಕೆ ಫುಡ್ ಒಂದೇ ಒಂದು ಹಾಕಿದ್ದು, ಲಾಸ್ಟ್ ಅದೇ ಚಿಕ್ಕಣ್ಣ ರೆಸ್ಟೋರೆಂಟ್ ಅಂತ. ನೋಡೋಣ, ಈಗ ಬರೀ ಇನ್ಸ್ಟಾಮಾರ್ಟ್ ಹಾಕ್ತಾನೋ ಫುಡ್ ಹಾಕ್ತಾನೋ ಗೊತ್ತಿಲ್ಲ. ಸಿಗೋಣ ನಿಮಗೆ, ಬಾಯ್. ಇನ್ಸ್ಟಾಮಾರ್ಟ್ದಲ್ಲಿ ವರ್ಕ್ ಮಾಡ್ತಾ ಇರೋದೆಲ್ಲ ಅರ್ಧ ಜನ ಕೆಲಸ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಫುಡ್ ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲ ಹಾಕಿ ಕಳಿಸ್ತಾ ಇದ್ದಾನೆ. ಸುಗ್ಗಿಯೋನು ಒಂಥರ ಬ್ರಿಲಿಯಂಟ್ ರೀ, ಹೇಳೋಕ್ಕಾಗಲ್ಲ. ಆ ಲೆವೆಲಲ್ಲಿ ಥಿಂಕ್ ಮಾಡ್ತಾನೆ ಜಾಸ್ತಿ. ಬನ್ನಿ ಸಿಗೋಣ. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕೊಡೋಣ, ಫೋನ್ ಮಾಡ್ತೀನಿ ಕಸ್ಟಮರ್ಗೆ. ಒಬ್ಬೊಬ್ರು ಕಸ್ಟಮರ್ ಒಳ್ಳೆಯವ್ರು ಕಣ್ರಿ, ಜಾಸ್ತಿ ರಿಕ್ಸ್ ತೊಗೊಂಬಿಡ್ರಿ ಅಂತ ಹೇಳ್ತಾರೆ. ಇದೊಂದು ಬರ್ರಿ, ಒಳ್ಳೆ ಹಿಂಸೆ ಕಣ್ರಿ ಇದು. ಒಳ್ಳೆ ತಲೆನೋವು ಇದು, ಒಳ್ಳೆ ಹಿಂಸೆ ಇದು. ಟೀ ಶರ್ಟ್ ಹಾಕೊಳ್ರಿ, ಫೋಟೋ ಹೊಡ್ಕೊಳ್ರಿ, ಎಲ್ಲ ಮಾಡಿರಿ ಅಂತ. ಇಲ್ಲ ತೊಗೊಂಡಿಲ್ಲ, ಕ್ಯಾನ್ಸಲ್ ಆಗ್ಬಿಡ್ತು. ಪರವಾಗಿಲ್ಲ, ಗುಡ್ ಬಾಯ್. ಸಿಗೋಣ ಬನ್ನಿ ಮತ್ತೊಂದು ಆರ್ಡ್ರಿಗೆ. ಇನ್ನೊಂದು ಆರ್ಡ್ರ್ ಕೊಟ್ಟಿದ್ದಾನೆ, 78 ರೂಪಾಯಿ. ಇಸ್ಕಾನ್ ಟೆಂಪಲ್ ಹತ್ರ ಇರೋದಿದು. ಬನ್ನಿ ಪಿಕಪ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಆಲ್ಮೋಸ್ಟ್ ಇವಾಗ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹುಡುಗರು ಇವಾಗ ಬಿಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಇನ್ಸ್ಟಾಮಾರ್ಟಲ್ಲಿ ವರ್ತ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಕೆಲಸ ಬಿಡ್ತಾಯಿದ್ದಾರೆ. ನಾನು ಹೇಳೋದಾದರೆ ಇವರು ಸ್ವಿಗ್ಗಿಯವರು ಮಾಡಬಾರ್ದಾಗಿತ್ತು. ಈ ಥರ ಒಂದೇ ಮಾಡಬೇಕಾಯ್ತು. ಸುಮ್ಮನೆ ಹುಡುಗರಿಗೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ. ಇವಾಗ ಏನಂದರೆ ಅವ್ರಿಗೆ ಕಷ್ಟ ಆಗಲಿ ಏನೇ ಆಗಲಿ. ನೆನ್ನೆ ನೋಡಿ, ನನಗೆ ಯಾವಾಗ ಸಂಡೇ ಫುಲ್ಲು ಲಾಂಗು ಆಗ್ದ. ಈಗ ನೋಡಿ ಫುಲ್ಲು ನನಗೆ ಬರೀ ಇನ್ಸ್ಟಾಮಾರ್ಟದೇ ಅರ್ಧ ಅದೇ ಮಾಡ್ತಾ ಇರೋದು ಇವತ್ತು. ಇವಾಗ ಫುಡ್ ಆಗ್ತಾಯಿದ್ದಾನೆ. ಫುಡ್ಡಿಂದ ಎಷ್ಟೆಷ್ಟು ಕಿಲೋಮೀಟ್ರ್ ಆಗ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ, ಸಂಜೆವರೆಗೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಎಷ್ಟು ಅರ್ನಿಂಗ್ ಆಗುತ್ತೆ ನಿಮಗೆಲ್ಲ ಸಿಗ್ತೀನಿ. ಬಾಯ್. ಪಿಕ್ ಮಾಡ್ಕೊತಾ ಇದ್ದೀನಿ, ಆರ್ಡ್ರ್ ಪಿಕ್ ಮಾಡ್ಕೊಂಡೆ. ಹಾಕೋಣ ಬ್ಯಾಗ್ ಒಳಗೆ. ಬ್ಯಾಗ್ ಹೊಗೆ ಹಾಕ್ಕೊಂಬಿಟ್ಟೈತೆ ಇವತ್ತು. ಒಂದು ಬುಕ್ ಹಳೆ ತರಿಸ್ಕೊಬೇಕು. ಹೋಲ್ಡ ಒಂದೇ ಸೆಕೆಂಡಲ್ಲಿ ಈಗ ಆರ್ಡ್ರ್ ಬುಗಿದೆ ಡ್ರಾಪ್ ಕೊಟ್ಬಿಡ್ತಿದ್ದೆ. ಇವಾಗ ಜಸ್ಟ್ ಮಿಸ್ ಆಗಿ. ಬನ್ನಿ ಸಿಗೋಣ ಡ್ರಾಪ್ ಲೊಕೇಶನ್ ಹತ್ರ. ಇವಾಗಲೇ ಡ್ರಾಪ್ ಮಾಡ್ಕೊಂಬಿಡ್ತಿದ್ದೆ ಇವಾಗ. ಬನ್ನಿ ಸಿಗ್ತೀನಿ. ನಿಮ್ಮ ಲೈಫಲ್ಲೂ ಇದೇ ಥರ ನಿಮ್ಮ ಮಾಡಬೇಕಾದ್ರೆ ನಿಮ್ಮ ಝೋನಲ್ಲೂ ಈ ಥರ ಅಮೌಂಟ್ಗಳು ಕಮ್ಮಿ ಕೊಟ್ಟಾಗ ನಿಮಗೆ ಯಾವ ಥರ ಆಗಿರಬೇಕು ಹೇಳಿ, ನನಗೆ ಕಮೆಂಟ್ಸ್ ಮಾಡಿ. ಬೇಜಾರಾಗುತ್ತಾ, ಖುಷಿ ಆಗುತ್ತಾ, ದುಃಖ ಆಗುತ್ತಾ, ಏನಾಗುತ್ತೆ ಅಂದ್ಬಿಟ್ಟು ನನಗೆ ಅಪ್ಡೇಟ್ ಮಾಡಿ. ನಿಮ್ಮ
ನಿಮಗೆ ವಿಡಿಯೋ ನಾಳೆ ಅಪ್ಡೇಟ್ ಆಗ್ತಿದೆ. ಆವಾಗ ನಿಮ್ಮ ಏನೇನು ಅನಿಸುತ್ತೋ ಕಮೆಂಟ್ಸ್ ಹಾಕಿ, ನಾನು ನೋಡ್ತೀನಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನೋಡಿಲ್ಲ ಅಂದರೆ ಒಂದು ಟೈಮ್ ನೋಡ್ತೀನಿ, ಚೆಕ್ ಮಾಡ್ತೀನಿ, ಓಕೆನಾ. ಹಾಗೆ ನಿಮ್ಮ ಸಪೋರ್ಟ್ ಮಾತ್ರ ಇರಲೇಬೇಕು. ಈಗ ಒಬ್ಬ ಡೆಲಿವರಿ ಹುಡುಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ ಅಂದರೆ ಈ ಕಾಮಿಡಿ ಥರ ಅಂದ್ಕೊಂಬಿಡಿ. ಅವ್ರಿಗೂ ಎಫೆಕ್ಟ್ಗಳಿರುತ್ತೆ, ಕಷ್ಟಗಳಿರುತ್ತೆ, ನಿಮ್ಮ ಲೈಫಲ್ಲೂ ಇರುತ್ತಲ್ಲ ಅದೇ ಥರ ನಮಗೂ ಇರುತ್ತೆ. ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ ಮಾಡಿಸಿ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರೇ ಇರಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಡ್ರಾಪ್ ಲೊಕೇಶನ್ ಹತ್ರ. ಗಾಯ್ಸ್, ಡ್ರಾಪ್ ಮಾಡಾಯಿತು. ಇನ್ನೇನು ಇವಾಗ ಮತ್ತೆ ರಿಟರ್ನ್ ಹೋಗಬೇಕು. ಈಗ 12 ಗಂಟೆ ಆಯಿತು. ಈಗ 12 ಗಂಟೆ ಮೇಲೆ ಎಲ್ಲೆಲ್ಲಿ ಕೊಡ್ತಾನೋ ಗೊತ್ತಿಲ್ಲ ಆರ್ಡ್ರು. ಯಾವ ಥರ ಹೆಂಗೆ ಎಲ್ಲೆಲ್ಲಿ ಬಿಸಾಕ್ತಾನೋ, ಯಾವ್ಯಾವ ದಿಕ್ಕಿಗೆ ಹಾಕ್ತಾನೋ. ಒಟ್ಟಿನಲ್ಲಿ ದುಡಿಬೇಕಂದ್ರೆ ಕಷ್ಟಪಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು, ಇವಾಗ ನಾಗರಬಾವಿ ಬಿಡ್ತಾಯಿದ್ದೀನಿ. ಇನ್ನೇನು ಮಲ್ಲೇಶ್ವರಂಗೆ ಹೋಗಬೇಕು. ನನ್ನ ಝೋನ್ ಇರೋದೇ ಮಲ್ಲೇಶ್ವರಮು. ಮಾಡೋಕ್ಕೆ ಇಷ್ಟ ಇದ್ದರೆ ಬನ್ನಿ, ನಿಮ್ಮ ಅಲ್ಲಿ ಆಗುತ್ತೆ ಅಂತ ಅರ್ನಿಂಗ್ ಅಂದರೆ ನಾನು ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ಆಲ್ಮೋಸ್ಟು ವೀಡಿಯೋನ ನನ್ನ ಝೋನಲ್ಲಿ. ನಾನು ಬೇರೆಯವ್ರ ಥರ ಏನು ಹೇಳೋಕ್ಕೆ ಹೋಗಲ್ಲ, ಬರಬೇಡ್ರಿ ಮಾಡಬೇಡ್ರಿ ಅಂತ. ನಾನು ಝೋನ್ದು ಹೆಸರೆಲ್ಲ ಹೇಳೋಕ್ಕೆ ಆ ಥರ ಅಭ್ಯಾಸ ಇಲ್ಲ ನನಗೇನು. ಎಲ್ಲರೂ ಒಂದೇ ಥರ ನೋಡ್ತೀನಿ ನಾನು. ಎಲ್ಲ ಕಷ್ಟನೇ, ಯಾರು ಸುಖವಾಗಿ ಅಂತ ಯಾರೂ ಇಲ್ಲ. ಏನು ನಮ್ಮೂರ ಸೈಡೆಲ್ಲ ಜಮೀನು ಮಾಡಿ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಕೊಂಡವರು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅಂಥವ್ರಾದರೆ ಬರೋಕ್ಕೆ ಹೋಗ್ಬೇಡ್ರಿ. ನಮಗೆ ಕಷ್ಟ ಇದೆ, ನಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ಅಂತ ಅನ್ನೋರು ಮಾತ್ರ ಬಂದು ಕೆಲಸ ಮಾಡಿ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಗುರು, ನನಗೆ ಇದು ತುಂಬ ಕಷ್ಟ, ಬೈಕಲ್ಲಿ ಓಡಾಡಬೇಕು ಅನ್ನೋರೆಲ್ಲ ಕಂಪ್ನಿಗೆ ಹೋಗಿ. ನಾನು ಏನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ನಾನು 7 ವರ್ಷದಿಂದ ಕಂಪ್ನಿಲೇ ಕೆಲಸ ಮಾಡಿ ಬಂದಿರೋದು. ಈಗ ನನಗೂ ಬೇಜಾರು ಎದ್ದೋಗ್ಬಿಟ್ಟಿದೆ, ನನ್ನ ಮಕ್ಳ ಹತ್ರ ರಜೆ ಆಗಿದೆ ಎಲ್ಲ ಕೇಳಬೇಕಂದ್ರೆ. ಅದಕ್ಕೆ ಇವಾಗ ಇದ್ರಲ್ಲ ಆದರೆ ಮಾಡ್ಕೊಂಡು ಹೋಗೋಣ ಡೈಲಿ. ಬನ್ನಿ ಸಿಗೋಣ. ಡ್ರಾಪ್ ಅಂತಿದ್ದೀನಿ, ಪಿಕಪ್ ಹತ್ರ ಸಿಗ್ತೀನಿ ಬನ್ನಿ. ಗಾಯ್ಸ್, ಪಿಕ್ ಮಾಡ್ಕೊಂಡಾಯ್ತು ಮಂತ್ರಿಮಾಲಲ್ಲಿ. ಈಗ ಮಾದಾವರಕ್ಕೆ ಹೋಗಬೇಕು. 125 ರೂಪಾಯಿ ಕೊಟ್ಟಿದ್ದಾನೆ. ನೋಡೋಣ, ಪ್ಲಸ್ ನಾನು ಅಬ್ಸರ್ವ್ ಮಾಡಲಿಲ್ಲ, ಗಾಡಿ ಓಡಿಸ್ಬೇಕಾದ್ರೇ ಕೊಟ್ಬಿಟ್ಟಿದ್ದ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಈ ಆರ್ಡ್ರು ಡ್ರಾಪ್ ಮಾಡಿಬಿಟ್ಟು ನಿಮಗೆ ಸಿಗೋಣ. ಆರ್ಡ್ರ್ ಹಾಕ್ತಾನೆ ಗುರು, ಇನ್ನೂ 2-3 ಕಿಲೋಮೀಟ್ರ್ ಇದ್ದಂಗೆ ಹಾಕ್ಬಿಡ್ತಾನೆ. ಈ ಲಿಫ್ಟ್ ಇದು ಹಾಳಾಗೋಗ್ಬಿಡೈತೆ, ನಡ್ಕೊಂಡು ಓಡಾಡಬೇಕಲ್ಲ ಗುರು, ಟೈಮ್ ಆಗ್ಬಿಡೈತೆ. ಇನ್ನು ಆ ಟ್ರಾಫಿಕಲ್ಲಿ ಎಲ್ಲೆಲ್ಲಿ ಹೋಗೋದು. ಬನ್ನಿ ಸಿಗೋಣ, ಅಲ್ಲೇ ಡ್ರಾಪ್ ಹತ್ರ ಸಿಗ್ತೀನಿ. ಹಾಕಿರೋ ಆರ್ಡ್ರಿಗೆ 2 ಆರ್ಡ್ರ್ ಹೊಡಿಬೋದು ಇಲ್ಲೇ. ಅಷ್ಟಾಗಿ ದೂರ ಹಾಕಿದ್ದಾನೆ. ಒಂದು ಲೆಕ್ಕಕ್ಕೆ ಇಲ್ಲೇ ಒಂದು 2 ಆರ್ಡ್ರ್ ಹೊಡ್ಕೊಂಬಿಟ್ರೆ ಅದೇ ದುಡ್ಡು ಇಲ್ಲೇ ಬಂದುಬಿಡುತ್ತೆ. ಸುಮ್ಮನೆ ಲಾಂಗ್ ಆಗ್ತಾನೆ, ಬರೋದಕ್ಕೂ ವೇಸ್ಟು, ಟೈಮ್ ವೇಸ್ಟ್ ಮಾಡಿಸ್ತಾನೆ ಸುಮ್ಮನೆ. ಆರ್ಡ್ರ್ ಮಾಡಲೇಬಾರ್ದೇನೋ ಆ ಲೆವೆಲಲ್ಲಿ ಆಗ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನೋಡ್ಕೊಂಡ್ರಿ, ಇಲ್ಲಿಂದನೇ ಕಾಣುತ್ತೆ. ಆದರೆ ನಿಮ್ಮ ವೀಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಲ್ಲ. ನಾನು ಅಲ್ಲಿ ರೀಚ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಬಂದಿರೋರಿಗೆ ಹೇಳ್ತೇನೆ, ನಾನು ನೋಡಿರೋರಿಗೆ ನಾನು ಹೇಳೋಕ್ಕಾಗಲ್ಲ. ಬನ್ನಿ, ಬಂದಪ್ಪ ಅಂತೂ ಇಂತು ಪ್ರೆಸ್ಟೀಜಿಗೆ. ಬಿಡಿ, ಸಿಗ್ತೀನಿ ಆಮೇಲೆ ಡ್ರಾಪ್ ಮಾಡಿಬಿಟ್ಟಿದ್ನ. ಬನ್ನಿ ಗಾಯ್ಸ್, ಇವತ್ತು ನಾನು 4 ಗಂಟೆಗೆ ಸ್ಟಾಪ್ ಮಾಡಿದೆ. ಇವತ್ತು ಅರ್ನಿಂಗ್ ಮಾಡಿರೋದು ನಾನು 862 ರೂಪಾಯಿ ಮಾಡಿದ್ದೀನಿ. 8 ಅವರು 19 ಆರ್ಡ್ರ್ ಮಾಡಿದ್ದೀನಿ ಇವತ್ತು. ನಾಳೆ ನೋಡೋಣ, ಟ್ರೈ ಮಾಡ್ತೀನಿ. ನಾಳೆ ಎಷ್ಟಾಗುತ್ತೋ ಅಷ್ಟು ಅರ್ನಿಂಗ್ದು ಬಗ್ಗೆ ತೋರಿಸ್ತೀನಿ. ಇವತ್ತಿಂದು ಇಷ್ಟು ಅರ್ನಿಂಗ್ ಆಗಿದೆ, ನೋಡೋಣ. ಬನ್ನಿ ಸಿಗೋಣ, ಮತ್ತೊಂದು ವೀಡಿಯೋಗೆ ಬರೋಣ. ಬಾಯ್. ಮತ್ತು ಲಾಸ್ಟು ನಿಮ್ಮ ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬರ್ ಮಾಡಿ, ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿರ್ತೀನಿ. ಬಾಯ್, ಸಿ ಯು.